ಇವತ್ತೆಲ್ಲ ಹಾಗೇ ಪ್ರಶ್ನೆ. ಕೃಷ್ಣನಿಗೆ 16,000 ಪತ್ನಿಯರು, ಎಷ್ಟು ಜನ ಹೆಣ್ಣುಮಕ್ಕಳನ್ನು ಪಡೆದಿದ್ದ, ಹೀಗೆಲ್ಲ ಮಾತುಗಳನ್ನು ಆಡ್ತಾರೆ. ಜಗತ್ತಿಲಿರುವ ಎಲ್ಲ ಹೆಣ್ಣುಮಕ್ಕಳಲ್ಲಿಯೂ ಭಗವಂತನ ಸನ್ನಿಧಾನ ಇದೆ. ಅದನ್ನು ಸೂಚನೆ ಮಾಡಿದ ದೇವರು ಯಾವ ಪತ್ನಿಯರೂ ಕೂಡ ಅವತ್ತಿನ ಕಾಲದಲ್ಲಿ ಕಂಪ್ಲೇಂಟ್ ಮಾಡಲಿಲ್ಲ ಕೃಷ್ಣ ಹಾಗೆ ಹೀಗೆ ಅಂತ. ಕೃಷ್ಣ ತನ್ನ ಅವತಾರದಲ್ಲಿ ಹೇಳಿದ್ದಾನೆ, ಒಂದೇ ಒಂದು ಹೆಣ್ಣಿಗೆ ನನ್ನಿಂದ ಅನ್ಯಾಯ ಆಗಿಲ್ಲ ಅನ್ನೋದನ್ನು ಸಮರ್ಥನೆ ಮಾಡಿ ತೋರಿಸಿದ್ದಾನೆ. ಒಂದು ಹೆಣ್ಣಾದ ದ್ರೌಪದಿಗೆ ವಸ್ತ್ರಾಪರಣ ಮಾಡುವ ಪ್ರಸಂಗದಲ್ಲಿ ಕೃಷ್ಣ ದ್ವಾರಕಾವಾಸಿನಂದರೆ ಯಾವ ಪಂಚಪಾಂಡವರಿಗೂ ಮುಚ್ಚಲಿಕ್ಕಾಗದೇ ಇರುವ ಮರ್ಯಾದೆಯನ್ನು ಕೃಷ್ಣ ಅಕ್ಷಯಾಂಬರವನ್ನು ಕೊಟ್ಟು ರಕ್ಷಣೆ ಮಾಡಿದ್ದಾನೆ. ಅಂಥ ದೇವರು ಸ್ತ್ರೀಲಂಪಟ ಆಗ್ತಾನ? ಅನೇಕ ಹೆಣ್ಣುಗಳಲ್ಲಿ ತನ್ನ ಹೆಂಡತಿಯ ಸನ್ನಿಧಾನವನ್ನಿಟ್ಟು ಸ್ವೀಕಾರ ಮಾಡಿದ. ಅದು ಅವನ ಪವಾಡ, ಅದು ಅವನ ಅದ್ಭುತವಾದ ವ್ಯಾಪಾರ. ಈ ಸೀಸನ್ನಲ್ಲಿ ಮಾವಿನ ಹಣ್ಣು ಆಗುತ್ತೆ. ಏನು ನಿಮ್ಮ ತೋಟದಲ್ಲಿ ಮಾತ್ರ ಮಾವಿನ ಹಣ್ಣು ಆಗುತ್ತಾ? ಮೇ ತಿಂಗಳಿನಲ್ಲಿ ವಿಶ್ವವ್ಯಾಪಿಯಾಗಿ ನೆಟ್ವರ್ಕ್ ಇದೆ ಮಾವಿನ ಹಣ್ಣಿನದ್ದು. ಯಾರು ಹಾಗೆ ಕನೆಕ್ಟ್ ಮಾಡ್ಕೊಂಡಿದ್ರು ಒಂದು ಮರದಿಂದ ಒಂದು ಮರ